ಇದು ಬಂದು ವೆಡ್ನೆಸ್ಡೇ ಮತ್ತು ಥರ್ಸ್ಡೇ ವಿಡಿಯೋ ಆಗಿರುತ್ತೆ. ಸೊ ಮಾರ್ನಿಂಗ್ ಆ್ಯಸ್ ಯೂಶುವಲ್ ನನ್ನ ಡೇ ಸ್ಟಾರ್ಟ್ಸ್ ವಿತ್ ಜೀರಾ ಆ್ಯಂಡ್ ಲೆಮನ್ ಆ್ಯಂಡ್ ಅದ್ರಕ್ ವಾಟರ್. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಈ ಪ್ಲೇಸ್ ಬಂದು ನನಗೆ. ಅದಾದಮೇಲೆ ನಾನು ವಾಕಿಂಗ್ ಹೋಗಿ ಬಂದೆ. ವಾಕಿಂಗ್ಗೆ ಹೋಗೋಷ್ಟು ಆಲ್ಮೋಸ್ಟ್ ಟೈಮ್ ಆಗೋಗಿತ್ತು. ಮನೆಗೆ ಬಂದ ತಕ್ಷಣ ನಾನು ಮಾಡಿದ್ದೆ ಇವತ್ತು ಗೋಧಿ ದೋಸೆ ಹಿಟ್ಟು ಖಾಲಿಯಾಗಿತ್ತು ಅಂದ್ಬಿಟ್ಟು ನಮ್ಮ ಮನೆಯವರಿಗೆ ಗೋಧಿ ದೋಸೆ ಮಾಡಿಕೊಟ್ಟೆ. ಸೊ ಅವ್ರು ಪ್ರೋಟೀನ್ ದೋಸೆ ಒಂದು ತೊಗೊಂಡ್ರು, ಇನ್ನು ಬಾಕಿದು ಗೋಧಿ ದೋಸೆ, ನಾನು ಪ್ರೋಟೀನ್ ದೋಸೆನೇ ತೊಗೊಂಡೆ. ಬಟ್ ನನಗೂ ಟೇಸ್ಟ್ ಮಾಡಬೇಕಿತ್ತು. ನಮ್ಮ ಮನೆಯವ್ರು ನಾನು ಬರೋ ಅಷ್ಟ್ರಲ್ಲಿ ಖಾಲಿ ಮಾಡಿಬಿಟ್ಟಿದ್ರು. ಮತ್ತು ಒಂದು ಸಣ್ಣದು ಹಾಕ್ಕೊಂಡೆ ನಾನು ಲಾಸ್ಟಲ್ಲಿ. ನಂಗೆ ಅದಕ್ಕೆ ಸಿಟ್ಟು ಬರ್ತದೆ, ನಂಗೆ ಒಂದು ಚೂರಾದರೂ ಇಡೋದು ಬೇಡವಾ ಅಂತ ಅನ್ಕೊತಾ ಇದೆ. ಸೊ ಮತ್ತೆ ಆಮೇಲೆ ಹೋಗಿ ಎದ್ದು ಮಾಡ್ಕೊಂಡು ಒಂದು ಸಣ್ಣದು ಬಂದು ತಿಂದೆ. ನಾನು ಅದ್ರ ಜೊತೆ ನುಗ್ಗೆಕಾಯಿ ಸಾರಿತ್ತು, ಚಟ್ನಿ ಪುಡಿ ಇತ್ತು. ಹೆಸರು ಕಾಳು ದೋಸೆ ರೆಸಿಪಿ ಆಲ್ರೆಡಿ ಚಾನಲ್ಲಿದೆ, ಯಾರೋ ಕೇಳ್ತಾಯಿದ್ರು, ದಯವಿಟ್ಟು ನೋಡಿ. ಆಮೇಲೆ ಸ್ಮೂದಿ ರೆಸಿಪಿ ಅಂತ ತುಂಬ ಸಲ ಕೊಟ್ಟಿದ್ದೀನಿ, ಅದನ್ನು ನೋಡಿ ಇದೆ. ತುಂಬ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು, ಎಂಜಾಯ್ ಮಾಡಿದೆ. ಅದಾದಮೇಲೆ ಐ ಥಿಂಕ್ 1 ಅವರ್ ಆದಮೇಲೆ ಅಂದ್ಕೊಳ್ಳಿ, 1.5 ಅವರ್, ಐ ಥಿಂಕ್ 12 ಅಷ್ಟರಲ್ಲಿ ನಾನು ಗ್ರೀನ್ ಟೀ ಮಾಡಿಕೊಂಡೆ. ಗ್ರೀನ್ ಟೀಗೆ ಆ್ಯಸ್ ಯೂಶುವಲ್ ಲೆಮನ್ ಗ್ರಾಸು, ಜಿಂಜರು, ಲೆಮನ್ ಹಾಕ್ಕೊಂಡು ಮಾಡ್ಕೊಳ್ಳೋದು ಅಷ್ಟೇ ಗ್ರೀನ್ ಟೀ. ಅದ್ರಲ್ಲಿ ನೀವು ಇದ್ರೆ ಆರೆಂಜ್ ಹಾಕೊಬೋದು, ಅದರಲ್ಲಿ ನೀವು ಬೇಕಿದ್ರೆ ಆ್ಯಪಲ್ ಸಿಪ್ಪೆ ಹಾಕೊಬೋದು, ಆರೆಂಜ್ ಸಿಪ್ಪೆ ಹಾಕೋಬೋದು. ತುಂಬ ಟೇಸ್ಟಿ ಇರುತ್ತೆ, ಮಾಡ್ಕೊಂಡು ನೋಡಿ. ಆರೆಂಜ್ ಸಿಪ್ಪೆ ಅಂತ ಹಾಕಿ ನೋಡಿ, ಘಮ ಘಮ ಅಂತ ಇರುತ್ತೆ ಮನೆಯೆಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅದರದ್ದು ಫ್ಲೇವರ್ ಆಚೆಗೆ ಬಿಟ್ಕೊಳುತ್ತಲ್ಲ ಅವಾಗ, ಕುದಿಸ್ತೀವಲ್ಲ ಅವಾಗ ತುಂಬ ಗಮನ ಬರುತ್ತೆ ಮನೆಯಲ್ಲೆಲ್ಲ. ಸೊ ಕುಡಿದ್ರೆ ಸಖತ್ತಾಗಿ ಎನರ್ಜೆಟಿಕ್ ಆಗಿರುತ್ತೆ. ಬೇಸಿಗೆನ ಸ್ವಲ್ಪ ಬಿಸಿ, ಬಟ್ ಇಟ್ಸ್ ಗುಡ್. ನಿಮಗೆ ಅನ್ಸಲ್ಲ, ಟಯರ್ಡ್ ಅನ್ಸಲ್ಲ. ಯಾವಾಗ ನೀವು ಶುಗರ್ ಎಲ್ಲ ಜ್ಯೂಸ್ ಕುಡಿತೀರ ಆವಾಗ ನಿಮ್ಗೆ ಉಲ್ಟಾ ನಿಮ್ಗೆ ಸುಸ್ತು ಅನ್ಸುತ್ತೆ, ಬಟ್ ದಿಸ್ ಇಸ್ ಗುಡ್. ಮಧ್ಯಾಹ್ನಕ್ಕೆ ನಾನು ಮಾಡಿದೆ ಎಗಿನ ಪಲ್ಯ. ಇದು ಬದನೇಕಾಯಿ ಎಣ್ಣೆಗಾಯಿ ಮಾಡಿದ್ದೆ ನಾನು. ಅದ್ರ ಜೊತೆಗೆ ಸ್ವಲ್ಪ ಸೊಪ್ಪಿನ ಪಲ್ಯ ಮಾಡಿದ್ದೆ. ಆ್ಯಸ್ ಯೂಶುವಲ್ ಜೋಳದ ರೊಟ್ಟಿ ಮಾಡ್ಕೊಂಡು ತಿಂದ್ವಿ. ತುಂಬ ಚೆನ್ನಾಗಿತ್ತು, ಪಲ್ಯ ಎಲ್ಲ ಸಖತ್ತಾಗಿತ್ತು, ಟೇಸ್ಟಿಯಾಗಿತ್ತು. ಹಾಗೆ ಫೈಬರ್ಗೆ ಬಂದು ನಾನಿವತ್ತು ವೇ ಪ್ರೋಟೀನ್ ತೊಗೊತಾ ಇದ್ದೀನಿ. ಸೊ ಹಾಗಾಗಿ ಪ್ರೋಟೀನ್ ಏನು ಇದರಲ್ಲಿ ಆ್ಯಡ್ ಮಾಡಿಲ್ಲ ನಾನು, ಸ್ವಲ್ಪ ಜಾಸ್ತಿ ಪ್ರೋಟೀನ್ನ ಕಮ್ಮಿ ಮಾಡಿದ್ದೀನಿ. ಅಂದರೆ ಫುಲ್ ಬಿಟ್ಟಿಲ್ಲ, ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಆ್ಯಸ್ ಯೂಶುವಲ್. ಈಗ ಮತ್ತೆ ನೆಕ್ಸ್ಟ್ ವೀಕಿಂದ ನಾನು ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ಹೊಟ್ಟೆ ಎಲ್ಲ ನೀಟಾಗಲಿ, ಆರಾಮಾಗಲಿ ಅಂದ್ಬಿಟ್ಟು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಓವರಾಗಿ ಪ್ರೋಟೀನ್ ತಿಂತಾ ಇಲ್ಲ, ಬರೀ ವೇ ಪ್ರೋಟೀನೇ ಹಾಕ್ಕೊಂಡಿದ್ದೀನಿ. ಅಥವಾ ಎಗ್ ಇದ್ದರೆ ಎಗ್ ತಿಂದ್ಬಿಡ್ತೀನಿ ನಾನು. ಸೊ ಹಾಗೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಾಳು ಕಮ್ಮಿ ಮಾಡಿದ್ದೀನಿ, ಡೈಜೆಷನ್ಗೂ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಸರ್ಡೆಲ್ಲ ಹಾಕ್ಕೊಂಡು. ಸೊ ಇವತ್ತು ಊರಿನಲ್ಲಿ, ನಮ್ಮ ಊರಲ್ಲಿ ಹಬ್ಬ ಇದೆ, ಊರ ಹಬ್ಬ ಹೇಳ್ತಾರಲ್ಲ ಅದು. ಹಾಗೆ ಏನಪ್ಪ ಅಂತಂದರೆ, ನಂಗೆ ಒಂದು ಫೋನು ಬಂದಿಲ್ಲ, ಒಂದು ಫೋನು ಬರೋದು ಇಲ್ಲ ಯಾವಾಗಲೂ. ಹೆಂಗಿದೆ ಪ್ರಪಂಚ ಅಂದರೆ, ಬರೀ ಹಣ ಕಾಸು ಇದಕ್ಕೆ ಬೆಲೆ ಕೊಡ್ತಾರೆ. ಅದು ಬಿಟ್ಟರೆ ಮನುಷ್ಯರಿಗೆ, ಸಂಬಂಧಕ್ಕೆ ಯಾವತ್ತೂ ಯಾರೂ ಬೆಲೆ ಕೊಡಲ್ಲ. ನನಗಾಗಿರೋ ಅನುಭವ ಜೀವನದಲ್ಲಿ ನನಗೆ ಯಾವ ಥರ ಡಿಸೈಡ್ ಮಾಡಿದ್ದೀನಿ ಅಂದರೆ, ನಾನು ಸತ್ರೂ ನಾನು ಮುಖನೂ ಯಾರಿಗೂ ತೋರಿಸ್ಬಾರ್ದು ಅನ್ನೋಷ್ಟು ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಈಗ. ನನಗೆ ಎಲ್ಲ ಕಡೆ ಸಿಕ್ಕಿರೋರೆಲ್ಲ ನನಗೆ ಮೋಸ ಮಾಡಿರೋರೇ, ನೋವು ಕೊಟ್ಟಿರೋರು, ನನ್ನ ಮಕ್ಕಳನ್ನ ಕಂಡ್ರೆ ದ್ವೇಷಿಸೋರೇ ಇದ್ದಾರೆ, ಹೊಟ್ಟೆ ಕಿಚ್ಚಿಬಿಡ್ತು. ದಿಸ್ ಈಸ್ ಬಿಕಾಸ್ ಆಫ್ ಮನಿ ಅಷ್ಟೇ. ಅದಕ್ಕಷ್ಟೇ ಬಿಟ್ಟರೆ ಇನ್ನೇನೂ ಇಲ್ಲ. ಈ ಪ್ರಪಂಚದಲ್ಲಿ ನಾನು ನೋಡಿ ಸಾಕಾಗೋಗಿದ್ದೀನಿ, ಬೆಂದು ಹೋಗಿದ್ದೀನಿ ಇದರಿಂದ. ಈಗ ಆ ಥರ ಡಿಸೈಡ್ ಬಂದಿದ್ದೀನಿ. ಮೊದಲು ಹರ್ಟ್ ಮಾಡ್ಕೊತಿದ್ದೆ, ಬೇಜಾರು ಮಾಡ್ಕೊತಿದ್ದೆ. ಈಗ ನಾನು ಸತ್ರು ನನ್ನ ಮುಖ ಅವ್ರಿಗೆ ತೋರಿಸ್ಬಾರ್ದು. ನಮ್ಮ ಮನೆಯವ್ರಿಗೆ ಹೇಳ್ತೀನಿ, ನಾನೇನಾದ್ರು ಮುಂಚೆ ಸತ್ರು ನನ್ನ ಮುಖನ ಅವ್ರಿಗೆ ತೋರಿಸ್ಲೇಬೇಡಿ, ಯಾರಿಗೂ ತೋರಿಸ್ಬೇಡಿ ಹಂಗೆ ಹೇಳ್ಬಿಟ್ಟಿದ್ದೀನಿ. ನಾವು ಇದ್ದಾಗಲೇ ಪ್ರೀತಿ ನನಗೆ ನನ್ನ ಮಕ್ಕಳಿಗೆ ಕೊಡ್ದೇ ಇದ್ದವರು, ನಾವು ಸತ್ತಾದ್ಮೇಲೆ ಅವ್ರದ್ದು ಏನೋ ಅದ್ರ ಉಪಯೋಗ ಇಲ್ಲ ಅಲ್ವಾ. ಸೊ ಎಲ್ಲ ಸಂಬಂಧಗಳಿರ್ತಾರೆ, ನಾಟಕ ಮಾಡ್ತಾರೆ, ಕೆಲವ್ರು ನಾಟಕ ಮಾಡಿ ಮಾತಾಡ್ತಾರೆ, ಅಕ್ಕ, ಅಮ್ಮ, ತಂಗಿ ಅಂತ. ಬಟ್ ಅದಕ್ಕೆ ಯಾರೂ ವ್ಯಾಲ್ಯೂ ತೋರಿಸಲ್ಲ. ಯಾವುದೇ ತುಂಬ ಸಂಬಂಧಗಳಿರ್ತವೆ, ಬರೀ ಒಂದೇ ಸಂಬಂಧ ಅಂತ ಯಾರೂ ಅನ್ಕೋಬೇಡ್ರಿ. ತುಂಬ ಸಂಬಂಧಗಳಿರ್ತವಲ್ಲ ಫ್ಯಾಮಿಲಿಗಳಲ್ಲಿ, ಅವರು. ಸೊ ಈ ಸಂಬಂಧಗಳು ಏನಾಗಿದೆ ಅಂತಂದರೆ, ನೀರು ಮೇಲೆ ಗುಳ್ಳೆ, ಬರೀ ಅವ್ರು ನಮ್ಮಿಂದ ಏನು ಬರುತ್ತೆ ಅನ್ನೋದೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ಥರ ಸಂಬಂಧಗಳಾಗೋಗಿದೆ. ನಾವು ಕೊಟ್ಟರೆ ಮಾತ್ರನೇ ಅವ್ರಿಗೆ ಒಳ್ಳೇದಾಗಿರ್ತೀವಿ, ಅಥವಾ ಅವ್ರಿಗೆ ಟೈಮಿಗೆ ಬೇಕಾದಾಗ ನಮ್ಮನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ನಂಗೆ ಆ ಸಂಬಂಧಗಳಿಗೆಲ್ಲ ಎಳ್ಳು ನೀರು ಬಿಟ್ಬಿಟ್ಟಿದ್ದೀನಿ, ನಿಜ ಹೇಳ್ತೀನಿ. ನಾನು ಒಂಟಿಯಾಗಿರೋದೇ ನನಗೆ ತುಂಬ ನೆಮ್ಮದಿಯಾಗಿದೆ. ಎಲ್ಲರ ಜೊತೆ ಇದ್ದು ನೋವು ಅನುಭವಿಸ್ಬಿಟ್ಟಿದ್ದೀನಿ, ಸಾಕಾಗೋಗಿದೆ ನನಗೆ. ಮೆಂಟಲಿ ತುಂಬ ಟಾರ್ಚರ್ ಮಾಡಿಬಿಟ್ಟಿದ್ದಾರೆ ಜನಗಳು. ಸೊ ನೆಗೆಟಿವಿಟಿ ಹೇಳಬಾರ್ದು ಅಂದ್ಕೊಂಡಿದ್ದೆ ನಾನು ತುಂಬ ದಿನದಿಂದ. ಬಟ್ ಸ್ಟಿಲ್ ಸಮ್ಟೈಮ್ಸ್ ಪ್ರಪಂಚಕ್ಕೆ ಗೊತ್ತಾಗಬೇಕು ನಮ್ಮ ಜೊತೆ ಏನಾಗಿದೆ ಅನ್ನೋದು ಗೊತ್ತಾಗಬೇಕು. ಕೆಲವ್ರು ಏನು ಗೊತ್ತಾ, ಗೋಮುಖ ವ್ಯಾಘ್ರಗಳಿರ್ತಾರೆ. ಏನು ಮಾಡ್ತಾರೆ ಅಂದರೆ, ತಾವು ಒಳ್ಳೇದಾಗೋಕ್ಕೆ ತಾವೇ ನಮಗೆ ಕೆಟ್ಟದ್ದು ಮಾಡಿ ಅವ್ರು ಒಳ್ಳೇದಾಗೋಕ್ಕೆ ತೋರಿಸ್ಕೊತಾ ಇರ್ತಾರೆ ಪ್ರಪಂಚದಲ್ಲಿ. ನಾನೇನು ನೋವು ಅನುಭವಿಸಿದ್ದೀನಿ, ನನಗೇನು ನೋವು ಕೊಟ್ಟಿದ್ದಾರಲ್ಲ ಜನಗಳು,
ಅವ್ರಿಗೆ ದೇವ್ರು ತೋರಿಸ್ತಾರೆ, ತೋರಿಸಿದಾನೆ ಕೂಡ, ಎಕ್ಸಾಂಪಲ್ ಅವ್ರು ಕೊಟ್ಟಿರ್ತಾರೆ. ಬಟ್ ಇವತ್ತು ನಾವು ಅನುಭವಿಸಿರೋದು ಅವ್ರಿಗೂ ದಿನಗಳು ಬಂದೇ ಬರುತ್ತಲ್ವ. ನಾನು ಅನುಭವಿಸಿದ್ದು, ನಾನು ಕಣ್ಣೀರು ಹಾಕಿರೋದು ಅವ್ರಿಗೂ ಸಿಗುತ್ತೆ. ಅದೆಲ್ಲೂ ಹೋಗಲ್ಲ. ನನಗೆ ಈ ಸ್ಥಿತಿ ಕೊಟ್ಟಿರೋರಿಗೆ ಅವರೆಲ್ಲ ಅನುಭವಿಸ್ತಾರೆ. ನನಗೇನು ಕಮ್ಮಿ ಇಲ್ಲ. ಆದರೆ ಈ ನೋವು ಕೊಟ್ಟಿದ್ದಾರಲ್ಲ, ಆ ನೋವಿಗೆ ಅವ್ರಿಗೆ ತಕ್ಕ ಶಾಸ್ತಿ ದೇವ್ರು ಮಾಡೇ ಮಾಡ್ತಾರೆ. ಅದಕ್ಕೆ ನಾನು ಏನು ಡಿಸೈಡ್ ಮಾಡಿದ್ದೇನೆ, ಅದಕ್ಕೆ ನಾನು ಯಾರ ಮೇಲೂ ನಂಬಿಕೆ ಅನ್ನೋದೇ ಬಿಟ್ಬಿಟ್ಟಿದ್ದೀನಿ. ನಾನು ನಂಬಿಕೆ, ಜನಗಳ ಮೇಲೆ ನಂಬಿಕೆ, ಎಸ್ಪೆಷಲಿ ಸಂಬಂಧಿಕರ ಮೇಲೆ, ಈ ಎಲ್ಲ ಸಂಬಂಧ, ತೀರಾ ಹತ್ತಿರ ಸಂಬಂಧಗಳು, ಹೇಳೋಕ್ಕೆ ಅಸಾಧ್ಯವಾಗದ ಹತ್ತಿರ ಸಂಬಂಧಗಳು, ಅವ್ರ ಮೇಲೆ ಎಲ್ಲರ ಮೇಲೂ ನಾನು ಎಳ್ಳು ನೀರು ಬಿಟ್ಬಿಟ್ಟಿದ್ದೀನಿ. ಎಲ್ಲರ ಮೇಲೂ ನಂಬಿಕೆ ಬಿಟ್ಬಿಟ್ಟಿದ್ದೀನಿ. ನನಗೆ ಅವರಿಂದ ಪ್ರೀತಿನೇ ಇಲ್ಲ ಅಂದಮೇಲೆ ಅವರಿಂದ ಯಾವುದೇ ರೀತಿಯಾದಂಥ ಎಕ್ಸ್ಪೆಕ್ಟೇಷನು, ಇನ್ನು ಯಾವುದೇ ಆಗಿರ್ಬೋದು, ಆ ಎಕ್ಸ್ಪೆಕ್ಟೇಷನ್ ನಾನು ಇಟ್ಕೊಂಡಿಲ್ಲ. ನನಗೆ ತೀರಾ ನನ್ನ ಕಷ್ಟದ ಸಮಯದಲ್ಲಿ ನನಗೆ ಯಾವಾಗ ಫಿಸಿಕಲಿ ಆಗಿರ್ಬೋದು, ಮೆಂಟಲಿ ಆಗಿ ಯಾರು ಬಂದ್ಬಿಟ್ಟು ನಿಂತ್ಕೋಬೇಕು ಅಂತಲ್ಲ, ನಾನು ಮಾಡೋ ಕೆಲಸ ಮಾಡಿಕೊಡ್ಬೇಕು ಅಂತಲ್ಲ. ಬಟ್ ಮಾರಲಿ ನಮ್ಗೆ ಸಪೋರ್ಟ್ ಮಾಡೋದು ಬಿಡಿ, ಅವರು ನಮಗೆ ಶಾಪ ಆಗ್ತಾರೆ. ತೀರಾ ಹತ್ರದವರು, ನಾವು ಬೆಳಿಬಾರ್ದು, ನಾವು ಚೆನ್ನಾಗಿರಬಾರ್ದು ಅಂಥವ್ರಿಗೆ ಏನು ಹೇಳ್ತೀರಾ ಹೇಳಿ? ಈ ಥರ ಪ್ರಪಂಚ ಆಗಿದೆ. ತೋರಿಕೆ ಪ್ರಪಂಚ. ಎಲ್ಲರ ಮುಂದೆ ಒಳ್ಳೆಯರಾಗ್ತಾರೆ, ನಮಗೆ ಕೆಟ್ಟದ್ದು ಮಾಡ್ತಾರೆ, ಅಥವಾ ನಮ್ಮನ್ನೇ ಕೆಟ್ಟದ್ದು ಮಾಡ್ಬಿಟ್ಟು ಅವ್ರು ಒಳ್ಳೆಯದಾಗ್ಬಿಡ್ತಾರೆ. ಆಮೇಲೆ ತಪ್ಪಂತ ಒಪ್ಕೊಳ್ಳೋದಿಲ್ಲ, ಅದನ್ನು ನಾಟಕ ಮಾಡ್ತಾರೆ, ಅಥವಾ ಹಣ ಎಲ್ಲಿ ಸಿಗುತ್ತೆ ಅಲ್ಲಿ ಚೆನ್ನಾಗಿರ್ತಾರೆ. ಈ ಥರ ಪ್ರಪಂಚ ಆಗಿದೆ. ಸೊ ನನಗಂತೂ 90% ಈ ಥರ ಅನುಭವ ಆಗಿದೆ. ನನಗೆ ಏನಾದರೂ ಒಂದು ಚೂರು ಸಪೋರ್ಟ್ ಅಥವಾ ಪ್ರೀತಿ ಅಂತ ಸಿಕ್ಕಿದರೆ ಅಂದರೆ ಅದು ಹೊರಗಡೆ ಜನಗಳಿಂದನೇ ಹೊರತು ನನಗೆ ಬೇರೆ ನಮ್ಮವರಿಂದ ನನಗೆ 0% ಸಿಕ್ಕಿದೆ. ಸೊ ನನ್ನ ಒಂದು ಆಫ್ಟರ್ ಮ್ಯಾರೇಜ್ ಲೈಫಲ್ಲಿ ನಾನೊಂದು 18-19 ಇಯರ್ಸಲ್ಲಿ ನಾನು ಕಂಡಿದ್ದಂಥ ಒಂದು ಸ್ಥಿತಿ ಇದು. ದೋ ಐ ಆಮ್ ಮೆಂಟಲಿ ವೆರಿ ಸ್ಟ್ರಾಂಗ್. ನಾನು ಈಗ ಹೆಂಗಾಗಿದ್ದೀನಿ ಅಂದರೆ, ಲಾಸ್ಟ್ 2023 ನನ್ನ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದಾಗಲೇ ಆವಾಗಿಂದ ನನ್ನ ಮೈಂಡ್ಸೆಟ್ ಚೇಂಜ್ ಆಯಿತು. ಡಿಸೈಡ್ ಮಾಡಿದೆ ನಾನು, ಅವರು ದೇ ವಿಲ್ ಬಿ ಹ್ಯಾಪಿ. ನಮಗೆ ಕಷ್ಟನೂ ಕೊಡ್ತಾರೆ, ಅವ್ರು ಚೆನ್ನಾಗೂ ಇರ್ತಾರೆ. ಯಾಕೆಂದರೆ ಅವರು ದೇ ಆರ್ ನಾಟ್ ಎಮೋಷನಲಿ ಕನೆಕ್ಟ್ ಇರೋದೇ ಇಲ್ಲ. ನಾವು ಯಾರು ಎಮೋಷನಲಿ ವೀಕ್ ಇರ್ತೀವಿ, ಎಮೋಷನಲಿ ಯಾವಾಗ ಕನೆಕ್ಟ್ ಇರ್ತೀವಿ ಅಂಥವ್ರನ್ನ ನಮ್ಮನ್ನ ಅಬ್ಯೂಸ್ ಮಾಡ್ತಾರೆ, ಟಾರ್ಚರ್ ಮಾಡ್ತಾರೆ, ಇನ್ಸಲ್ಟ್ ಮಾಡ್ತಾರೆ, ನಮ್ಮದೇ ಆದ ವಸ್ತುಗಳನ್ನ ನಮ್ಮಿಂದ ಕಿತ್ಕೊಳ್ತಾರೆ. ಅದು ಪ್ರೀತಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ಇಷ್ಟೆಲ್ಲ ನನಗೆ ಮಾಡಿದ್ದಾರೆ. ಬಟ್ ದೋ ಸ್ಟಿಲ್ ಐ ಆಮ್ ಇನ್ ಫ್ರಂಟ್ ಆಫ್ ದೆಮ್. ಯಾಕೆಂದರೆ ನನ್ನ ಹಿಂದೆ ದೊಡ್ಡ ಶಕ್ತಿ ಇದೆ. ಆ ದೇವರಿದೆ, ಗಣೇಶ ಇದ್ದಾನೆ, ಚಾಮುಂಡೇಶ್ವರಿ ಇದೆ, ಇಷ್ಟೆಲ್ಲ ದೇವರು ನನ್ನಿಂದ ಇದೆ. ಸೊ ಹಾಗಾಗಿ ಅವರು ನನ್ನನ್ನೇನು ಮಾಡೋಕ್ಕಾಗಲಿಲ್ಲ. ಇದೊಂದು ಸಣ್ಣ ತಾತ್ಪರ್ಯ ಹೇಳಿದೆ. ಇದರಲ್ಲಿ ಡೀಟೇಲಾಗಿ ಹೇಳಬೇಕು, ಒಂದಿನ ಹೇಳ್ತೀನಿ ಖಂಡಿತವಾಗಿ, ಒಂದಿನ ಶೇರ್ ಮಾಡ್ಕೊತೀನಿ. ನನಗೇನು ಗೊತ್ತಾ, ನನಗೆ ಸುಳ್ಳಂತ ಹೇಳ್ತೀನಿ, ಸತ್ಯ ಅಂತ ಹೇಳ್ತೀನಿ. ನನಗೆ ಮುಚ್ಚಿ ಮಾತಾಡೋಕ್ಕೆ ಬರಲ್ಲ ನನಗೆ. ಸೊ ಈ ಥರ ಪ್ರಪಂಚ ಹೀಗಿದೆ. ಈಗ ನಾಯಿ ಸುಡ್ಕೊಂಡು, ಪುಸಿ ಹೊಡ್ಕೊಂಡು ಮಾತಾಡ್ಕೊಂಡಿರೋದು, ಅಥವಾ ನಮಗೇನು ಅವ್ರು ಗೊತ್ತಿದ್ರು ನಮ್ಗೆ ಅವ್ರಿಗೆ ಗೊತ್ತೇ ಇಲ್ಲ ಅಂತ ಅನ್ನೋದು. ಇನ್ನೊಂದು ವಿಡಿಯೋನಲ್ಲಿ ನಾನು ಇದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ. ಈ ಥರ ಇದೆ ಪ್ರಪಂಚ. ನನಗೆ ಆ ಥರ ಬರೋದಿಲ್ಲ, ನನಗೆ ಆ ಥರ ಆಗೋದಿಲ್ಲ. ನನಗೆ ತುಂಬ ಕಳ್ಕೊಂಡಿದ್ದೀನಿ, ತುಂಬ ಜನನ ಕಳ್ಕೊಂಡಿದ್ದೀನಿ, ತುಂಬ ರೀತಿಯಾದಂಥ ಬೆನಿಫಿಟ್ಸನ್ನು ಕಳ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ನನಗೆ ಅದು ಬೇಡ. ನನಗೆ ಅದು ದೇವ್ರು ಸಾಕು, ನನ್ನ ಗಂಡ, ನನ್ನ ಫ್ಯಾಮಿಲಿ, ನನ್ನ ಮಕ್ಕಳು, ಇಷ್ಟೇ ನನಗೆ. ಅಷ್ಟು ಬಿಟ್ಟರೆ ಇನ್ನು ಯಾರ ಮೇಲೂ ನಾನು ನಂಬಿಕೆ ಇಟ್ಟಿಲ್ಲ ಈ ಪ್ರಪಂಚದಲ್ಲಿ. ಆ ದೇವ್ರು ಒಂದಿದೆ ಅಷ್ಟೇ. ಸೊ ನನಗಿದನ್ನು ಹೇಳ್ಕೊಬೇಕು ಅನ್ನಿಸ್ತು. ಯಾಕೆಂದರೆ ನೀವೆಲ್ಲ ನನ್ನೊಂದು ಫ್ಯಾಮಿಲಿ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದ್ರೆ ಹತ್ರದಲ್ಲಿರೋರ ಹತ್ರ ಹೇಳ್ಕೊಳಕ್ಕೆ ಹೋದರೆ ಅವ್ರು ತೊಗೊಳೋದು ನೆಗೆಟಿವಾಗಿ ತೊಗೊತಾರೆ. ಆಮೇಲೆ ಅವ್ರಿಗೆ ಆ ರೆಸ್ಪೆಕ್ಟು ಬರೋಲ್ಲ. ಯಾಕೆಂದ್ರೆ ಹತ್ರದಲ್ಲಿರೋ ಅದೇನೋ ಹೇಳ್ತಾರೆ, ದೂರದ ಬೆಟ್ಟ ಏನೋ ಹೇಳ್ತಾರಲ್ಲ, ಹತ್ರದಲ್ಲಿರೋರು ಏನೇ ಹೇಳಿದ್ರು ಅವ್ರನ್ನ ತೊಗೊಳಲ್ಲ. ಅದೇ ಯಾರು ನಮ್ಮನ್ನು ಪರ್ಸನಲಿ ನೋಡಿರಲ್ಲ ಅವ್ರಿಗೆ ಮಾತ್ರ, ಯಾರ ಅನುಭವ ಆಗಿರುತ್ತೆ ಅವರು ನಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವ್ರಿಗೆ ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ದೀನಿ. ನಿಮಗೂ ಈ ಥರ ಅನುಭವ ಆಗಿದ್ರೆ ನನಗೆ ತಿಳಿಸಿ, ಮುಂದಿನ ಡೆಫಿನೆಟ್ಲಿ ವಿಡಿಯೋ ಮಾಡ್ತೀನಿ ನಾನು. ಸೊ ನಾನು ಏನೇನು ಕಷ್ಟ ಅನುಭವಿಸಿದೆ, ಎಷ್ಟು ಜನ ನನಗೆ ಟಾರ್ಗೆಟ್ ಮಾಡ್ತಿದ್ರು, ಎಷ್ಟು ಜನ ನನಗೆ ಹಿಂಸೆ ಕೊಟ್ಟಿದ್ದಾರೆ, ಮೆಂಟಲಿ, ಮಾರಲಿ, ಫಿಸಿಕಲಿ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಸ್ಟಿಲ್ ಐ ಆಮ್ ವೆರಿ ಹ್ಯಾಪಿ. ದೇವ್ರು ಏನು ನನ್ನ ಲೈಫ್ ಕೊಟ್ಟಿದ್ದಾನೆ, ಆ ಲೈಫ್ಗೆ ನಾನು ತುಂಬ ಚಿರಋಣಿಯಾಗಿದ್ದೀನಿ. ಆ ದೇವ್ರು ನೆನೆಸ್ಕೊತೀನಿ. ಆ ದೇವ್ರು ಯಾವತ್ತೂ ನನ್ನ ಜೊತೆ ಇರುತ್ತೆ. ಅವಾಗ ಹಾಗೆ ನಮ್ಮಮ್ಮ ಮೇಲಿದ್ದಾರೆ, ಬಟ್ ನಮ್ಮಮ್ಮ ಯಾವತ್ತೂ
ಯಾವತ್ತೂ ನನ್ನ ಜೊತೆ ಇರ್ತಾರೆ. ಯಾರು ಈ ಪ್ರಪಂಚದಲ್ಲಿ ಯಾರಿಲ್ಲ ಅಂದ್ರೂ ಇದ್ದಾರೆ ಕೂಡ. ಹೌದು, ನನಗೆ ಎವ್ರಿ ಡೇ ಶೀಸ್ ಶೋಯಿಂಗ್ ಹರ್ ಪ್ರೆಸೆಂಟ್ಸ್. ನಾನು ಅಂದ್ಕೊಂಡಿದ್ದೀನಿ ಒಂದು ರೂಪದಲ್ಲಿ ನನ್ನ ಹತ್ರ ಡೈಲಿ ಬರ್ತಾಯಿದ್ದಾರೆ ಫ್ರಮ್ ಫಾಸ್ಟ್ 2 years. ಸೊ ನಾನು ಅನ್ಕೋತೀನಿ ನೀನು ಯಾರೂ ಇಲ್ಲ ಅಂದರೂ ನಾನಿದ್ದೀನಿ ಅಂತ. ಶೀಸ್ ಸಮವಾಟ್ ಶೋಯಿಂಗ್ ಅಂತ ನಾನು ಅನ್ಕೋತೀನಿ. ದಟ್ಸ್ ಓಕೆ. ಸ್ಟಿಲ್ ಐ ಆಮ್ ಸ್ಟ್ರಾಂಗ್. ನಾನು ಸ್ಟ್ರಾಂಗ್ ಆಗಿದ್ದೀನಿ. ನನಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಜೊತೆ ಯಾರು ಈ ಥರ ಮಾಡಿದವ್ರಿಗೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ಏನಿದ್ದೀನಿ ಇದಕ್ಕೆ ಈ ಸ್ಟ್ರಾಂಗ್ನೆಸ್ ಬರೋಕ್ಕೆ ಕಾರಣ ನೀವೆಲ್ಲರೂ. ನಿಮ್ಮಿಂದಲೇ ನಾನು ಮೆಂಟಲಿ ಸ್ಟ್ರಾಂಗ್ ಆಗಿದ್ದೀನಿ. ಸೊ ನೀವು ನನ್ನನ್ನು ರೂಪಿಸಿದ್ದೀರ, ನಿಮಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಎಲ್ಲರೂ ಇಷ್ಟೊತ್ತು ನನ್ನ ಮಾತನ್ನು ಕೇಳಿಸ್ಕೊಂಡಿದ್ದಕ್ಕೆ ನಿಮಗೂ ಕೂಡ ಥ್ಯಾಂಕ್ಸನ್ನು ಹೇಳ್ತೀನಿ. ಸೊ ಇದು ನೆಗೆಟಿವ್ ಮಾಡಬೇಕು ಅಂತ ನಾನು ಯಾರಿಗೂ ಹೇಳಿಲ್ಲ ವಿಚಾರನ. ಜಸ್ಟ್ ಐ ವಾಂಟೆಡ್ ಟು ಟೆಲ್. ತುಂಬ ಜನ ಅನ್ಕೋತಾರೆ ಇವ್ರಿಗೇನು ಕಮ್ಮಿ, ಎಲ್ಲ ಇದೆ, ಆರಾಮಾಗಿ ಎಲ್ಲ ಇದೆ. ಹೌದು, ಎವ್ರಿಥಿಂಗ್ ಈಸ್ ದರ್. ಇವತ್ತಿನ ದಿನಕ್ಕೆ ನಾನು ತುಂಬ ಚೆನ್ನಾಗಿದ್ದೀನಿ. ಆದರೆ ಆ ಬಂದ ದಾರಿ ಇದೆಯಲ್ಲ, ಆ ದಾರಿ ಈಸಿ ಆಗಿರಲಿಲ್ಲ ನನಗೆ. ತುಂಬ ರಫ್ ಆಗಿತ್ತು. ಬಟ್ ಸ್ಟಿಲ್ ಐ ಆಮ್. ನಾನು ಬದುಕಿದ್ದೀನಿ. ನನ್ನ ಮಕ್ಕಳು, ನನ್ನ ಫ್ಯಾಮಿಲಿ, ನನ್ನ ಗಂಡ, ನಾನು ಬದುಕಿರೋವರೆಗೂ ಅವ್ರಿಗೆ ನಾನಿರ್ತೀನಿ. ನೀವು ಎಲ್ಲರೂ ಏನೇ ಮೇಲಿಂದ ತಿಪ್ಪರ್ಲಾಗ ಹಾಕಿದ್ರು ನಮ್ಮನ್ನು ಬೇರೆ ಮಾಡೋಕ್ಕಾಗಲ್ಲ, ನಮ್ಮನ್ನು ಹಾಳು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ದೇವರು ನನ್ನ ಬ್ಯಾಕಲ್ಲಿ ಇರ್ತಾನೆ. ಸೊ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ. ಅಲ್ಲಿವರೆಗೆ ನಮಸ್ಕಾರ.